ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬರೋಬ್ಬರಿ 140 ವರ್ಷ ಆಯ್ತು ಸ್ವಾಮಿ. ಇಂಥದ್ದೊಂದು ಅಪಸವ್ಯ ಈ ದೇಶದಲ್ಲಿ ಜರುಗಿ 140 ವರ್ಷ ಆಗೋಯ್ತು. 28 ಡಿಸೆಂಬರ್ 1885ಕ್ಕೆ ನೀವು ಎಲ್ಲಾದರೂ ಜಗತ್ತಿನಲ್ಲಿ ನನ್ನ ವಿರುದ್ಧ ಹೋರಾಟ ಮಾಡಿ ಅಂತ ಎದುರಾಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟದ್ದು ಅಥವಾ ನನ್ನನ್ನು ಸಾಯಿಸಿರಿ ಅಂತ ಚಾಕು ಕೊಟ್ಟದ್ದು ಎಲ್ಲಿಯಾದರೂ ಘಟನೆ ಕೇಳಿದ್ದೀರಾ? ಯಾರೂ ಒಂದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಾರತ ದೇಶದಲ್ಲಿ ತನ್ನ ವಿರುದ್ಧ ಹೋರಾಡಲಿಕ್ಕಾಗಿ ಬ್ರಿಟಿಷ್ ಸರ್ಕಾರ ಒಂದು ಕಾಂಗ್ರೆಸ್ ಎನ್ನುವಂಥ ಪಕ್ಷವನ್ನು ರಚನೆ ಮಾಡಿಸುತ್ತೆ. ಅದು ಒಬ್ಬ ಬ್ರಿಟಿಷ್ ಅಧಿಕಾರಿ ಎಒ ಹ್ಯೂಮ್ ಮಾಡ್ತಾನೆ. ಅದನ್ನು ಈ ದೇಶದ ಜನ ನಂಬ್ಕೋತಾರೆ. ಏನಂತ? ಬ್ರಿಟಿಷರನ್ನು ಓಡಿಸಲಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಉದಯವಾಗಿದೆ. ಎಂಥ ವಿಚಿತ್ರ ರೀ! ಕದ್ದು ಮುಚ್ಚೆ ಮಾಡಿದ್ದಲ್ಲ. ಇವತ್ತಿಗೂ ನೀವು ಗೂಗಲ್ ಸರ್ಚ್ ಮಾಡಿ ಕಾಂಗ್ರೆಸ್ ಪಕ್ಷ ಪ್ರತಿಷ್ಠಾಪನೆಯಾಗಿದ್ದು ಹೇಗೆ 28 ಡಿಸೆಂಬರ್ 1885ಕ್ಕೆ ಅಂತ ನೋಡಿದರೆ ಎಒ ಹ್ಯೂಮ್ನ ಹೆಸರು ಬರುತ್ತೆ. ಬ್ರಿಟಿಷ್ ಅಧಿಕಾರಿದು. ಯಾಕೆ ಮಾಡಿದರು? ತಮ್ಮ ವಿರುದ್ಧವೇ ಯಾರಾದರೂ ಇಂಥದ್ದೊಂದು ಪಕ್ಷವನ್ನು ಮಾಡಿ ನನ್ನ ವಿರುದ್ಧ ಹೋರಾಟ ಮಾಡಿ ಅಂತ ಯಾರಾದರೂ ಹೇಳ್ತಾರಾ? ಬ್ರಿಟಿಷರು ಅಷ್ಟು ಮೂರ್ಖರಾಗಿದ್ರ? ಇಲ್ಲ. ಏಕೆಂದರೆ ಅದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದ್ರು. 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಹೋಗಿತ್ತು. ಇದನ್ನು ಸಹಿಸಲಿಕ್ಕಾಗಲಾರದೆ ಈ ದಳ್ಳೂರಿಯಿಂದ ಹೇಗಾದರೂ ಬಚಾವಾಗಬೇಕು, ಬೇರೆ ಒಂದು ಪೊಲಿಟಿಕಲ್ ಐಡೆಂಟಿಟಿಯನ್ನು ಮಾಡಬೇಕು, ಅಲ್ಲಿ ತನ್ನ ಪರವಾಗಿರುವಂಥ ಏಜೆಂಟರನ್ನು ನೇಮಕಾತಿ ಮಾಡಬೇಕು. ಅವರು ಭಾರತ ದೇಶದ ಜನ ಮತ್ತು ನಮ್ಮ ಮಧ್ಯೆ ರಾಯಭಾರಿಯಾಗಿ ಕೆಲಸ ಮಾಡಬೇಕು, ತನ್ನ ಏಜೆಂಟಾಗಿ ಕೆಲಸ ಮಾಡಬೇಕು. ಹಾಗಂತ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಹಾಗಾದರೆ ಗಾಂಧಿಯವರು ಯಾವಾಗ ಬಂದ್ರಪ್ಪ? ಇಷ್ಟೆಲ್ಲ ಆದಮೇಲೆ 1885ಕ್ಕೆ ಪಕ್ಷ ಉದಯ ಆದರೆ ಗಾಂಧಿ ಬಂದು ಸೇರಿಕೊಂಡಿದ್ದು ಯಾವಾಗ? 2 ದಶಕಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿದ್ದು ತದನಂತರ ತಮ್ಮ 45ನೇ ವಯಸ್ಸಿನಲ್ಲಿ 1915ರಲ್ಲಿ ಗಾಂಧಿ ಭಾರತಕ್ಕೆ ಬರ್ತಾರೆ. ನೋಡಿ, ವಿಚಿತ್ರ. ಭಾಳ ಜನರಿಗೆ ಗೊತ್ತೇ ಇಲ್ಲ ಅದು. ಇವತ್ತೇನು ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಕ್ಷಮೆ ಕೇಳಿದ್ರು ವೀರ ಸಾವರ್ಕರ್ ಅವರು ಬ್ರಿಟಿಷರ ಎದುರಿಗೆ ಅಂತ. ವೀರ ಸಾವರ್ಕರ್ ಜೈಲಿಗೆ ಹೋಗಿದ್ದು ಯಾವಾಗ ಅಂತ ಕೇಳ್ರಿ. 1915ಕ್ಕೆ ಗಾಂಧಿ ಭಾರತಕ್ಕೆ ಬಂದು ಹೇಳಿದ್ರ ಸೌತ್ ಆಫ್ರಿಕಾದಿಂದ. ಅದಕ್ಕಿಂತ 4 ವರ್ಷಗಳ ಮುಂಚೆ ಕಾಲಾಪಾನಿ ಶಿಕ್ಷೆಯನ್ನು 24 ವರ್ಷದ ಒಬ್ಬ ಯುವಕ ಅನುಭವಿಸ್ತಾ ಇದ್ದ. ಅಂಡಮಾನ್ ನಿಕೋಬಾರ್ನ ಸೆಲ್ಯುಲರ್ ಜೈಲಿನಲ್ಲಿ ಕಾಲಾಪಾನಿ ಶಿಕ್ಷೆ ಅಂದರೆ ಎಲ್ಲಿಯೂ ಬೆಳಕು ಬರಂಗಿಲ್ಲ. ಅಂಥದ್ದೊಂದು ಕತ್ತಲ ಕೋಣೆಯಲ್ಲಿ ಆತನನ್ನು ಎಸೆಯಲಾಗಿತ್ತು. ಆತನ ನೊಗವನ್ನು ಹೊತ್ತುಕೊಂಡು ಆತ ಗಾಣದಿ ಎತ್ತಿನಂತೆ ಎಣ್ಣೆಯನ್ನು ತೆಗೆಯಬೇಕಾಗಿತ್ತು. ಆತ ಮತ್ತು ಉಳಿದ ಸ್ವಾತಂತ್ರ್ಯ ಯೋಧರು. ಯಾವಾಗ? 1911ರಲ್ಲಿ. ಗಾಂಧಿ ಬರೋದಕ್ಕಿಂತ 4 ವರ್ಷ ಮುಂಚೆ. ಇಂಥ ಇತಿಹಾಸ ಇದ್ದು ಇವತ್ತು ಮೊನ್ನೆ ಲೋಕಸಭೆಯಲ್ಲಿ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ, ಮೋದಿಜಿ ನೀವು ಪ್ರಧಾನಮಂತ್ರಿಯಾಗಿ ಎಷ್ಟು ವರ್ಷ ಅಧಿಕಾರ ಮಾಡಿದ್ರಿ, ಅದಕ್ಕಿಂತ ಹೆಚ್ಚಿನ ವರ್ಷ ನನ್ನ ತಾತ ಜೈಲಿನಲ್ಲಿದ್ದರು, ಜವಾಹರ್ಲಾಲ್ ನೆಹರು ಅವರು ಅಂತ ಏನೋ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಜವಾಹರ್ಲಾಲ್ ನೆಹರು ಅವರು ಯಾವ ಜೈಲಿನಲ್ಲಿದ್ದರು ಅಂತ ಕೇಳಬೇಕು ನೀವು. ಅವರಿದ್ದಂಥ ಜೈಲಿನದು, ಆ ಜೈಲು ಅನ್ನೋದೊಂದು ಅತಿಥಿ ಗೃಹ. ಅದು ಅಲ್ಲಿ ಅವರಿಗೆ ಓದಲಿಕ್ಕೆ ಪುಸ್ತಕ, ಮೇಲೆ ಪಂಖ, ಬೇಕಾದಂಥ ಎಲ್ಲ ಸವಲತ್ತುಗಳು, ಮೆನು, ಆಹಾರ ಏನು ಬೇಕು ಅಂತ ಎಲ್ಲ ರೀತಿಯದಾದಂಥ ಅವಕಾಶಗಳನ್ನು ಮಾಡಿಕೊಂಡು ಪೊಲಿಟಿಕಲ್ ಪ್ರಿಸನರ್ ಅಂತ ಅವ್ರನ್ನ ಸುಮ್ಮನೆ ಅಲ್ಲಿ ಒಳಗಡೆ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ವಾಕಿಂಗ್ ಹೋಗ್ತಿದ್ರು, ಎಲ್ಲ ಮಾಡ್ಕೊಂಡಿರೋರು ಜೈಲಿನಲ್ಲಿದ್ದರು ಅಂತ. ವೀರ ಸಾವರ್ಕರ್ ಜೈಲಿನಲ್ಲಿದ್ದಾಗ ಒಳಗಡೆ ಬೆಳಕು ಬರಲಾರದ ಹಾಗೆ ನೋಡ್ಕೊಳ್ಳಾಗ್ತಾ ಇತ್ತು. ಗಾಂಧಿ ಜೈಲಿನಲ್ಲಿದ್ದದ್ದು ಹೇಗಿದ್ರು? ಗಾಂಧಿ ಇದ್ದಂಥ ಜೈಲಿನಲ್ಲಿ 2 ಕೊಠಡಿಗಳಿರ್ತಿದ್ವು. ಒಂದು ಕೊಠಡಿ ಅವರ ಶಯನಗೃಹ, ಮತ್ತೊಂದು ಕೊಠಡಿ ಅವರನ್ನು ಭೇಟಿಯಾಗಲಿಕ್ಕೆ ಬರುವಂಥ ಬ್ರಿಟಿಷ್ ಸಂಧಾನಕಾರರ ಜೊತೆ ಮಾತುಕತೆ ನಡೆಸಲಿಕ್ಕೆ ಒಂದು ಆರಾಮ್ ಕುರ್ಚಿಗಳನ್ನ ಹಾಕಿದಂಥ ಒಂದು ಕೋಣೆ. ಆ ಕೋಣೆಯಲ್ಲಿ ಚರ್ಖ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಅವ್ರಿಗೆ ಪುಸ್ತಕಗಳು ಜೊತೆಗೆ ಪ್ರತಿ ದಿವಸ ಪಾವು ಲೀಟ್ರ್ 3 ಹೊತ್ತು ಆಡಿನ ಹಾಲು, ಅವ್ರಿಗೆ ಬೇಕಾದ ಬ್ರೆಡ್ಡು, ಬೇಕಾದಂಥ ಸರಂಜಾಮು, ಎಲ್ಲ ರೀತಿಯ ಸವಲತ್ತುಗಳನ್ನು ಗಾಂಧಿಗೆ ಕೊಡಲಾಗ್ತಾ ಇತ್ತು. ಈಗ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ, ನಮ್ಮ ತಾತ ಎಷ್ಟು ವರ್ಷ ಜೈಲಲ್ಲಿದ್ದರು ಅಷ್ಟು ವರ್ಷ ನೀವು ಪ್ರಧಾನಮಂತ್ರಿಯಾಗಿ ಅಧಿಕಾರ ಮಾಡಿಲ್ಲ ಅಂತ ಆಕೆ ಹೇಳ್ತಾರೆ. ಅದೆಲ್ಲ ವಿಷಯ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ, ಇಂಥ ಕಾಂಗ್ರೆಸ್ಸು 140 ವರ್ಷ ಆಗಿ 140 ವರ್ಷ ಸ್ಥಾಪನೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಸಭೆಯನ್ನು ಆಯೋಜನೆ ಮಾಡಿತ್ತು ದಿಲ್ಲಿಯಲ್ಲಿ ಸಭೆಯ ಆಯೋಜನೆ ಮಾಡಿತ್ತು. ನೋಡಿ, ಇಡೀ ದೇಶದ ಎಲ್ಲಿಯೂ ಕೂಡ ಈ ರೀತಿ ತನ್ನ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಅಂತ ಎಲ್ಲಿಯೂ ಮಾಡಲೇ ಇಲ್ಲ. ಯಾರಿಗೂ ನೆನಪೂ ಇಲ್ಲ, ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಪಕ್ಷ ಯಾವ ಮಟ್ಟಿಗೆ
ನಿರ್ಜೀವಗೊಂಡಿದೆ ಅನ್ನೋದು ಇದಕ್ಕಿಂತ ನಿಮಗೆ ಬೇರೆ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬಂದವರು ಯಾರು? CWC ಮೆಂಬರ್ಸ್, ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ ಮಾತ್ರ ಅವಕಾಶ. ಯಾರು? ಈ ದರ್ಬಾರಿ ಭಕ್ತರು ಇರ್ತಾರಲ್ಲ, ದರ್ಬಾರಿಗಳು ಅಂತಾರೆ. ಅಂದರೆ ದರ್ಬಾರ್ನಲ್ಲಿ ನಗಿಸೋದು ರಾಜರನ್ನ, ಅಂಥವ್ರಿಗೆ ದರ್ಬಾರಿ ಭಕ್ತರು ಅಂತಾರೆ. ಎಡಕ್ಕೆ ಬಲಕ್ಕೆ ಕೂತಿರ್ತಾರೆ. ಅದಕ್ಕೆ ಸ್ಪಷ್ಟ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ವಂದಿ ಮಾಗಧರು ಅಂತ. ಇವರು ವಿದೂಷಕರ ರೀತಿ ಅವ್ರಿಗೆ ಡೊಳ್ಳು ಬಾಡಿಸ್ಕೊತ ಕೂತಿರೋದು ಎದುರಿಗೆ. ಅಂಥವ್ರನ್ನ ಎಲ್ಲ ಕಡೆ ಎಲ್ಲರನ್ನೂ ಕರೆಯಲಾಗಿತ್ತು ಈ ಸಭೆಗೆ. ಆ ಸಭೆಯಲ್ಲಿ 2 ಬೆಳವಣಿಗೆ ನಡೆದು ಸ್ವಾಮಿ. ಒಂದು ಬೆಳವಣಿಗೆ, ದಿಗ್ವಿಜಯ್ ಸಿಂಗ್ ಎಂಟ್ರಿ ಆದರು. ಎಂಟ್ರಿ ಆದ ಕೂಡಲೇ ರಾಹುಲ್ ಗಾಂಧಿಗೆ ಪಿತ್ತ ನೆತ್ತಿಗೇರಿಬಿಡ್ತು. ಈಗಾಗಲೇ ಅವರು ಕಾಂಗ್ರೆಸ್ಸಿನ ಬೆಳವಣಿಗೆ ಹೇಗಾಗಬೇಕು ಅಂತ ಹಿಂದಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದರು. ಹೇಗೆ ಒಬ್ಬ ಆರ್ಡಿನರಿ ಕಾರ್ಯಕರ್ತ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಅಡ್ವಾಣಿ ಮತ್ತು ಮೋದಿಯವರ ಫೋಟೋವನ್ನು ಪಬ್ಲಿಷ್ ಮಾಡಿದರು. ರಾಹುಲ್ ಗಾಂಧಿಯವರು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಬೇರೆ ಹೇಳಿದರು. ಆದ್ದರಿಂದ ಕೆಂಡಾಮಂಡಲಾಗಿದ್ದರು ರಾಹುಲ್ ಗಾಂಧಿ. ಜೊತೆಗೆ ಸೋನಿಯಾ ಗಾಂಧಿ ಇದ್ದರು, ಉಳಿದ ಎಲ್ಲ ಸದಸ್ಯರು, ಮಲ್ಲಿಕಾರ್ಜುನ ಮುತ್ಯ ಇದ್ದರು. ಮಲ್ಲಿಕಾರ್ಜುನ ಮುತ್ಯ ಇರಲೇಬೇಕು. ನಡೆದದ್ದು 2 ಬೆಳವಣಿಗೆ ಸ್ವಾಮಿಯಲ್ಲಿ. ಒಂದು, ರಾಹುಲ್ ಗಾಂಧಿ ಬಂದು ದಿಗ್ವಿಜಯ್ ಸಿಂಗ್ ಅವ್ರ ಮೇಲೆ ನೀವು ಮಿಸ್ಬಿಹೇವ್ ಮಾಡಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಗ್ತಾ ತೊಗೊಂಡ್ರು. ಎಲ್ಲಿ ಗಲಾಟೆ ಆಗಿಬಿಡುತ್ತೋ ಅಂತ ಮಾಡಿದರು. ಅವಾಗ ದಿಗ್ವಿಜಯ್ ಸಿಂಗ್ ಹೇ 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 ಅಂತ ನಕ್ಕು ಅಲ್ಲಿಗೆ ಸಮಾಧಾನ ಮಾಡಿಕೊಂಡ್ರು. ಯಾಕೆಂದರೆ ಜೂನ್ಗೆ ಅವರ ಪೀರಿಯಡ್ ಮುಗಿಯುತ್ತೆ, ರಾಜ್ಯಸಭಾ ಸದಸ್ಯತ್ವ ದಿಗ್ವಿಜಯ್ ಸಿಂಗ್ದು ಮುಗಿದೋಗ್ತು. ಆಮೇಲೆ ದಿಗ್ವಿಜಯ್ ಸಿಂಗ್ನ ಇಡೀ ಜೀವನ ಏನಪ್ಪ ಅಂತಂದರೆ ಹಿಂದೂಗಳನ್ನು ಬೈತಾ ಕಾಂಗ್ರೆಸ್ಸಿನ ಈ ಏನು ಪಟ್ಟಭದ್ರ ಹಿತಾಸಕ್ತಿಗಳು, ನಕಲಿ ಗಾಂಧಿಗಳಿದಾರಲ್ಲ, ಇವರನ್ನ ಓಲೈಸುವ ಕೆಲಸ ಮಾಡ್ಕೊಂಡಿರೋದು ಅವರು. ಉಳಿದ ರಾಜಕೀಯ ಏನೂ ಮಾಡಲ್ಲ ಅವರು. ಅವ್ರು ಏನೇ ಇದ್ದರೂ ಬೆಳಗ್ಗೆ ಎದ್ರೆ RSS ಅನ್ನು ಬೈಬೇಕು. ಅವ್ರ ಮೂಲ ದ್ರವ್ಯವೇ ಹಿಂದುತ್ವವನ್ನು ಬೈಯೋದು. ಅದನ್ನ ಇಟ್ಕೊಂಡೇ ರಾಜಕೀಯ ಮಾಡ್ಬೇಕು. ಹಾಗೆ ನೋಡಿದರೆ ಅತಿ ಹೆಚ್ಚು ಹಿಂದೂಗಳಿರುವಂಥ ಮಧ್ಯಪ್ರದೇಶದಿಂದ ಬಂದಂಥ ವ್ಯಕ್ತಿ ಇತ್ತ. ಆದರೆ ಈತನ ಜೀವದ್ರವ್ಯವೇ ಹಿಂದೂ ವಿರೋಧ. ಆ ಕಾರಣದಿಂದ ಆತ ನಿರಂತರವಾಗಿ ರಾಜ್ಯಸಭಾ ಸದಸ್ಯರಾಗ್ತಾರೆ. ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಅಂತಾರೆ. ರಾಹುಲ್ ಗಾಂಧಿಯ ಮೆಂಟರ್ ಅನ್ಸ್ಕೋತಾರೆ. ರಾಹುಲ್ ಗಾಂಧಿ ಪ್ರಾರಂಭದ ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ಭರಗೊಂಡದ್ದೇ ದಿಗ್ವಿಜಯ್ ಸಿಂಗ್ ಮೇಲೆ. ದಿಗ್ವಿಜಯ್ ಸಿಂಗ್ ಹೇಗೆ ಹೇಳ್ತಾರೋ ಆ ರೀತಿಯ ರಾಜಕಾರಣ ಮಾಡ್ಕೊಂಡ್ಬಂದವರು. ಈಗ ಪಕ್ಷ ಪೂರ್ತಿ ಮುಳುಗಿ ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ದಿಗ್ವಿಜಯ್ ಸಿಂಗ್ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ. ಮಜಾ ಹೇಳಬೇಕು ಅಂದರೆ 2015ನೇ ಇಸ್ವಿನಲ್ಲಿ ಮೆಜಾರಿಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆದ್ದು ಬಿಡ್ತಾರೆ ದಿಲ್ಲಿಯಲ್ಲಿ. ಗೆದ್ದಾಗ ನಂಬರ್ 24 ಅಕ್ಬರ್ ರೋಡ್ನಲ್ಲಿ ಕಾಂಗ್ರೆಸ್ನ ಕಚೇರಿಯಲ್ಲಿ ಪತ್ರಕರ್ತರು ಬಂದು ರಾಹುಲ್ ಗಾಂಧಿಗೆ ಪ್ರಶ್ನೆ ಕೇಳ್ತಾರೆ. ಈ ಪ್ರಚಂಡ ವಿಜಯದ ಬಗ್ಗೆ ತಾವೇನು ಹೇಳ್ತೀರಿ ರಾಹುಲ್ ಜಿ ಅಂತ ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ. ಕೇಳಿದ್ರೆ ರಾಹುಲ್ ಗಾಂಧಿ ಏನು ಉತ್ತರ ಹೇಳಬೇಕು? ಆಮ್ ಆದ್ಮಿ ಪಕ್ಷದ ಗೆಲುವಿನಿಂದ ನಾವು ಪಾಠ ಕಲಿಯೋದು ಬೇಕಾದಷ್ಟಿದೆ ಅಂತ ಹೇಳ್ತಾರೆ. ಒಬ್ಬ ರಾಷ್ಟ್ರೀಯ ಪಕ್ಷದ ವ್ಯಕ್ತಿ ಹೇಳ್ತಾರೆ, ಅದು ಮುಖ್ಯಸ್ಥ ಹೈಕಮಾಂಡ್ ಅನ್ಸ್ಕೊಂಡಂಥ ವ್ಯಕ್ತಿ ಹೇಳ್ತಾರೆ, ನಾವು ಆಮ್ ಆದ್ಮಿ ಪಕ್ಷದಿಂದ ಕಲಿಯಬೇಕಾದ ಪಾಠ ಭಾಳಷ್ಟಿದೆ ಅಂತ. ಅವತ್ತು ಆ ಪಾಠ ಹೇಳಿದ್ರೆ ಹಾಗಾದ್ರೆ ಪಾಠ ಕಲಿತ್ರ? ಈಗ ಅದಾಗಿ 10 ವರ್ಷ ಆಗಿದೆ. 10 ವರ್ಷ ಆದಮೇಲೆ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ರಾಹುಲ್ ಗಾಂಧಿ ನೀವು ಪಾಠ ಕಲಿಯಬೇಕಾಗಿದೆ. ಸಂಘಟನೆ ಮಾಡೋದು ಹೇಗೆ, ಕಾರ್ಯಕರ್ತರನ್ನು ಒಗ್ಗೂಡಿಸೋದು ಹೇಗೆ. ನಮ್ಮಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಾವು ಯಾವುದೇ ರೀತಿಯಾದಂಥ ಯಾತ್ರೆ, ಯಾವುದೇ ರೀತಿಯ ರ್ಯಾಲಿ ಮಾಡಿದರೆ ಅದನ್ನು ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ನಮಗೆ ಬರ್ತಾ ಇಲ್ಲ ಅಂತ ಇದೇ ಮಾತು ಹೇಳಿದರು ರಾಹುಲ್ ಗಾಂಧಿಗವರು. ನಮ್ಮಲ್ಲಿ ನಡೆಯುವಂಥ ಜಾಥಾಗಳು, ರೋಡ್ ಶೋಗಳು, ಚಳವಳಿಗಳು, ರ್ಯಾಲಿಗಳೇನಿದ್ದಾವೆ ಇವು ಮತಗಳಾಗಿ ಪರಿವರ್ತಿತ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದರು ದಿಗ್ವಿಜಯ್ ಸಿಂಗ್. ಅದೇ ಸಂದರ್ಭದಲ್ಲಿ ಗುಜರಾತಿಂದ ಅವ್ರು ಹೇಳಿದರು, ಯಾರು? ಅಮಿತ್ ಶಾ ಅವ್ರು ಹೇಳಿದರು. ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನಿನ್ನೆ ಸಂಚಿಕೆಯಲ್ಲಿ ಏನಂತ, ಇಷ್ಟಕ್ಕೆ ಮುಗಿಲಿಲ್ಲ ನಿಮ್ಮದು, ಇನ್ನೂ ನೀವು ತಮಿಳುನಾಡು, ಪಶ್ಚಿಮ ಬಂಗಾಳ ಎಲ್ಲ ರಾಜ್ಯಗಳಲ್ಲಿ ಸೋಲಿಕ್ಕೆ ಸಿದ್ಧರಾಗಿ ಕೂತ್ಕೊಂಡಿರಿ ರಾಹುಲ್ ಗಾಂಧಿಯವರು, ಇಷ್ಟಕ್ಕೆ ಮುಗಿಯೋದಿಲ್ಲ, ನೀವು ಪಾಠ ಕಲಿಯೋದಿಲ್ಲ ಅಂತ ಅವ್ರು ಹೇಳಿದರು. ಇದಾದ ಮೇಲೆ ಇನ್ನೊಂದು ವಿದ್ಯಮಾನ ನಡೀತು. ಈ ಸಂಸ್ಥಾಪನಾ ದಿನಾಚರಣೆ ಅಂತ ಹೇಳಿದ್ನಲ್ಲ, 28 ಡಿಸೆಂಬರ್ 2025ಕ್ಕೆ ನಡೀತಿದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತು. ಅಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಭಾಷಣ ನೋಡಿ ಮಜಾ ಹೆಂಗಿದೆ. ಈತನದು ಈಗ ಜೂನ್ಗೆ ಮುಗಿಯುತ್ತೆ, ರಾಜ್ಯಸಭಾ ಸದಸ್ಯತ್ವ ಮುಗಿಯುತ್ತೆ. ಅನಿವಾರ್ಯವಾಗಿ ಈತನನ್ನು ಮುಂದುವರಿಸಬೇಕು ಹೇಗೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಕರ್ನಾಟಕದಲ್ಲಿ 4 ರಾಜ್ಯಸಭಾ ಸೀಟುಗಳಿರೋವು, ಅದರಲ್ಲಿ 1 ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಳ್ಳುತ್ತೆ. ಉಳಿದ 3ರಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಹಾಕ್ತಾರೋ ಯಾರನ್ನ ಹಾಕ್ತಾರೋ ಕಾದು ನೋಡಬೇಕು. ಆತನಿಗೂ ಖಚಿತತೆ ಇಲ್ಲ ಮುಂದುವರಿಸ್ತಾರೆ ಅಂಥೇಳಿ. 82 ವರ್ಷ ವಯಸ್ಸಾಗಿದೆ. ಈಗಾಗಲೇ ಹಿಂಡಿ ಎಲ್ಲ ಮುಗಿದು ಹೋಗಿದೆ, ಅದು ಕಬ್ಬಿನ ಜಲ್ಲೆ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕಾಗಲ್ಲ ಅಂತ ಗೊತ್ತಿದೆ. ಬಟ್ ಅಂಥವರೇ ಇವ್ರಿಗೆ ಬೇಕಾಗಿರೋದ್ರಿಂದ ಮುಂದುವರಿಸ್ಬೋದು. ಆದ್ದರಿಂದ ಅವರು ಕೂಡ ತಮ್ಮ ಭಾಷಣದಲ್ಲಿ ನಿರಂತರವಾಗಿ ಅವರು ಮೊದಲೇದಾಗಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ, ಆತ ಸಂಘಟನೆಯ ಬಗ್ಗೆ ಮಾತಾಡಬೇಕು. ಸಂಘಟನೆ ಬಗ್ಗೆ ಮಾತಾಡಿ ಯಾವ್ಯಾವ ಚುನಾವಣೆಯಲ್ಲಿ ಸೋತಿದ್ದೀವಿ, ಇನ್ನು ಮುಂದೆ ಬರುವಂಥ ಚುನಾವಣೆಯಲ್ಲಿ ಏನು ಮಾಡಬೇಕು ನಾವು ಅಂತ ಅಲ್ಲಿರುವಂಥ
ಮೀಟಿಂಗಲ್ಲಿ, ವರ್ಕಿಂಗ್ ಕಮಿಟಿ ಮೀಟಿಂಗಲ್ಲಿ ಚರ್ಚೆ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಪಕ್ಷದ ಯಾವ ಉನ್ನತವಾದಂಥ ಒಂದು ಕಾಲದಲ್ಲಿ ಸಂಕ್ರಮಣ ಸ್ಥಿತಿಯಲ್ಲಿತ್ತು ಕಾಂಗ್ರೆಸ್ಸು, ಅದನ್ನು ವಾಪಸ್ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಆತ ಮೋಟಿವೇಶನ್ ಮಾಡಬೇಕಾಯಿತು. ಆತ UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರ ಸಾಧನೆಯನ್ನು ಹೇಳ್ತಾ ಕೂತ್ಬಿಟ್ರು. ಹೆಂಗಿದೆ ಸ್ವಾಮಿ ಇದು? UPA ಸರ್ಕಾರದಲ್ಲಿ ಆದಂಥ ಅಚೀವ್ಮೆಂಟ್ಸ್ ಏನು ಅದನ್ನು ಆತ ಭಾಷಣ ಮಾಡೋಕ್ಕೆ ಶುರು ಮಾಡಿದರು. ಮಲ್ಲಿಕಾರ್ಜುನ ಮುತ್ಯ ಕಟ್ಟ ಕಡೆಗೆ ಒಂದು ಸಾಲ ಹೇಳ್ತಾರೆ, ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಿಯಾಗಿದ್ದರು. ಅಲ್ಲಿವರೆಗೆ ಹೇಳಿದ್ದೇನು, ಸೋನಿಯಾ ಗಾಂಧಿ ಅವರು ಅದನ್ನು ಮಾಡಿದರು, ಸೋನಿಯಾ ಗಾಂಧಿ ಅವರು ಇದು ಮಾಡಿದರು, UPA ಸರ್ಕಾರ ನಾವು ಮಾಡಿದ ಸಾಧನೆಯನ್ನು ಏನು ಮಾಡೋಕ್ಕಾಗಲ್ಲ, ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬೊಗಳೆ ಬಿಡ್ತದೆ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ, ಸೋನಿಯಾ ಗಾಂಧಿ ಅವರು ಅದು ಮಾಡಿದ್ರು ಎಲ್ಲ ಹೇಳಿದರು. ಹೇಳಿ ಆವಾಗ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಇದ್ದರು. ಅದೇ ತಮಗೂ ಅನ್ವಯಿಸುತ್ತೆ. ಇಷ್ಟೆಲ್ಲ ಸೋನಿಯಾ ಗಾಂಧಿ ಮಾಡುವಾಗ ಆವಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಮುತ್ಯ ಅವರಿದ್ದರು ಅಂತ ಮುಂದಿನ ಒಂದು ಕಾಲದಲ್ಲಿ ಹೇಳೋವಂಥ ಪರಿಸ್ಥಿತಿ ಬರುತ್ತೆ ಅಂತ ಆತನಿಗೆ ಗೊತ್ತಿಲ್ವಾ? ಪ್ರಶ್ನೆ ಅದಲ್ಲ. ಹೇಗೆ ವಿಷಯಾಂತರ ಮಾಡಿ, ಈಗ ಒಂದು ಬಂಡೆಗಲ್ಲಿರ್ತವೆ ಅಂತ ತಳ್ತಾರೆ ಅಂತ ತಿಳ್ಕೊಂಡು, ಮೇಲಿನಿಂದ ತಳ್ತಾರೆ, ಅವಲಾಂಚ್ ಅಂತಾರೆ, ಮೇಲಿನಿಂದ ಬಿತ್ತು ಹಿಮಾಲಯ ಪರ್ವತದಿಂದ ಒಂದು ಬಂಡೆ ಬೀಳುತ್ತೆ, ದಡ 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 ಕೆಳಗೆ ಬೀಳ್ತದೆ. ಬೀಳ್ತದೆ ಭಾಳ ಭಯಂಕರ ವೇಗದಲ್ಲಿರ್ತದೆ. ಅದು ಕೆಳಗೆ ಬರ್ತಾ 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 ತನ್ನ ವೇಗವನ್ನು ಕಳ್ಕೊತಾ 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 ಕೊನೆಗೆ ಬಂದು ನಿಂತು ಬಿಡ್ತದೆ. ಅದು ಕಾಂಗ್ರೆಸ್ಸಿನ ಸ್ಥಿತಿ ಹಾಗೆ ಆಗಿದೆ. ಯಾವ 1885ರಲ್ಲಿ ಇನ್ನಿಲ್ಲದ ಹಾಗೆ ದೊಡ್ಡ ದೊಡ್ಡ ಪ್ರಭೃತಿಗಳಿದ್ರು, ಆ ಪಕ್ಷ 1947ರ ಹೊತ್ತಿಗೆ ಒಂದು ಹಂತಕ್ಕೆ ಬಂದು ನಿಲ್ಲತ್ತೆ. ಅದಾದಮೇಲೆ ವಿಸರ್ಜನೆ ಆಗಬೇಕಾದ ಪಕ್ಷ ವಿಸರ್ಜನೆ ಆಗೋದಿಲ್ಲ. ಅದನ್ನು ಮುಂದೆ ಮತ್ತೆ ರಾಜಕೀಯ ಪಕ್ಷವಾಗಿ ಮುನ್ನಡೆಸಲಾಗತ್ತೆ. ಎಲ್ಲಿವರೆಗೂ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಇದ್ದರು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇರುತ್ತೆ. ರಾಜೀವ್ ಗಾಂಧಿ 1984ರ ನಂತರ ಬಂದ ಮೇಲಿಂದ ಬೀಳ್ತಾ ಇರುವಂಥ ಪಕ್ಷ ಇವತ್ತಿನವರೆಗೂ ಅದನ್ನು ನಿಲ್ಲಿಸಲಿಕ್ಕಾಗಿಲ್ಲ. ಈಗ ಕಟ್ಟ ಕಡೆಯ ತಟಸ್ಥ ಸ್ಥಿತಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿ ಕಳೆದ 21 ವರ್ಷಗಳಿಂದ ಇದನ್ನು ಉದ್ಧಾರ ಮಾಡ್ತೀನಿ ಅಂತ ಕತೆ ಹೇಳ್ತಾರೆ. ಏನೂ ಮಾಡಲಿಕ್ಕೆ ಆಗಲಾರದಂಥ ಕೆಟ್ಟ ದಟ್ಟ ದರಿದ್ರ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಂಥ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಪಕ್ಷವನ್ನು ದಿಗ್ವಿಜಯ್ ಸಿಂಗ್ ಒಂದು ಹೇಳಿಕೆಯಿಂದ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾ? ಅದು ಈಗಿರುವಂಥ ಪ್ರಶ್ನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.